ಹಾಯ್ ಹಲೋ ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಸೂಪರ್ ಟಿಪ್ಸ್ ಒಂದಿಗೆ ಬಂದಿದ್ದೀನಿ. ಟೈಟಲ್ ನೋಡುವಾಗಲೇ ನಿಮಗೆ ಗೊತ್ತಾಗಿರ್ಬೋದು ನಾನು ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ. ಹೆಚ್ಚಾಗಿ ನಮಗೆ ಚಪ್ಪಲ್ ಅಂದರೆ ತುಂಬ ಇಷ್ಟ ಇರುತ್ತೆ. ಎಲ್ಲಿ ಎಷ್ಟು ಡಿಸೈನ್ ಚಪ್ಪಲ್ ನೋಡ್ತೀವಿ ನೋಡಿ, ಅಷ್ಟು ಆಸೆ ಆಗುತ್ತೆ ನಮಗೆ. ಹಾಗೆ ಅಂತ ಹೇಳಿ ಬಟ್ಟೆ ರಾಶಿ ಹಾಕಿದಷ್ಟು ಚಪ್ಪಲ್ ನಾವು ರಾಶಿ ಹಾಕಲ್ಲ. ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ತರ್ತೇವೆ. ಅದು ಸ್ವಲ್ಪ ದಿನ ಯೂಸ್ ಮಾಡಿ ಅದು ಡೈಲಿ ಒಂದೇ ಚಪ್ಪಲ್ ಹಾಕಿ ಏನಾಗುತ್ತೆ ಅಂದರೆ ನೋಡಿನೂ ನಮಗೆ ಬೇಜಾರಾಗುತ್ತೆ, ಒಂದೇ ಚಪ್ಪಲ್ ಹಾಕಿನೂ ಬೇಜಾರಾಗುತ್ತೆ. ಹಾಗಾಗಿ ಬೇರೆ ತೊಗೊಳ್ಳಿಕ್ಕೆ ಇಷ್ಟಪಡ್ತೀವಿ, ಆದರೆ ಆಲ್ರೆಡಿ ಸುಮಾರು ಉಂಟಲ್ಲ ಅಂತ ಹೇಳಿ ಇದು ಮಾಡ್ತೀವಿ. ನೀವು ಎಲ್ಲಿ ಕೂಡ ನೋಡಿರ್ಬೋದು, ಫಸ್ಟಿಗೆ ಏನು ಎಲ್ಲರೂ ಫಸ್ಟಿಗೆ ನಮ್ಮನ್ನು ಗೆಸ್ಟ್ ಮಾಡಿ ಅಂದರೆ ನಮ್ಮನ್ನು ಅಬ್ಸರ್ವ್ ಮಾಡೋದು ಎಲ್ಲಿಂದ, ಚಪ್ಪಲಿಂದನೇ, ಕಾಲಿನಿಂದ ನೋಡ್ತಾರೆ ಜನ ಫಸ್ಟಿಗೆ. ಚಪ್ಪಲ್ ಯಾವ ರೀತಿ ಹಾಕಿದ್ದಾರೆ ಹೆಚ್ಚಾಗಿ ನೀವು ನೋಡಿರ್ಬೋದು. ಎಲ್ಲಿ ಫಂಕ್ಷನ್ಗೆ ಹೋಗಲಿ ನೀವು ಅಥವಾ ಎಲ್ಲಿ 4 ಜನರ ಮಧ್ಯೆ ಇರಲಿ, ಫಸ್ಟಿಗೆ ನೋಡಿದ ಜನರು ಕಾಲಿಂದ ನೀವು ಹೇಗೆ ಏನು ಅಂತ ಹೇಳಿ ಸುಮಾರು ಜನ ಇದ್ದಾರೆ. ಕಾಲಿಂದ ಇದು ಮಾಡುವವರು, ಜಡ್ಜ್ ಮಾಡೋರು ಇದ್ದಾರೆ. ಚಪ್ಪಲ್ ನೋಡಿ ಹೇಳ್ತಾರೆ ಚಂದ ಚಪ್ಪಲ್ ಒಳ್ಳೇದು ಹಾಕಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ. ಡ್ರೆಸ್ ಆಮೇಲೆ ನೋಡ್ತಾರೆ. ಹಾಗಾಗಿ ನಾವೇನು ಮಾಡ್ತೀವಿ, ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಚಪ್ಪಲ್ ಇರುತ್ತೆ, ಸ್ವಲ್ಪ ಹಳೆದಾದಮೇಲೆ ಅದನ್ನು ಹಾಗೆಯೇ ಒಂದು ಕೋಣೆಯಲ್ಲಿ ಇಡ್ತೀವಿ, ಬೇರೆ ಒಂದು ತೊಗೊಳ್ತೀವಿ. ಅದು ಕೆಲವೊಮ್ಮೆ ಯೂಸ್ ಬರಲ್ಲ, ಅದರ ಅಡಿಯೆಲ್ಲ ಚೆನ್ನಾಗಿರುತ್ತೆ, ಮೇಲ್ಗಡೆದ್ದು ಏನಾದರೂ ಹಾಳಾಗಿ ಏನಾದರೂ ಆಗಿ ಹೋಗಿರುತ್ತೆ, ಗಮ್ಮು ಹೋಗಿ ಅಥವಾ ಏನಾದರೂ ಆಗಿರುತ್ತೆ, ತುಂಬ ಓಲ್ಡ್ ಫ್ಯಾಷನ್ ಆಗಿರುತ್ತೆ ಕೆಲವು. ಇವತ್ತು ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ಕೆಲವು ಟಿಪ್ಸ್, ಕೆಲವು ಐಡಿಯಾಸ್ ತೋರಿಸ್ತೀನಿ ನಿಮಗೆ. ನಮ್ಮದು ಒಮ್ಮೆಲೆ ಓಲ್ಡ್ ಆದ ಚಪ್ಪಲ್ ಅಥವಾ ಏನಾದರೂ ಆದ ಚಪ್ಪಲ್ ನಾವು ಯಾವ ರೀತಿ ಒಳ್ಳೇದು ಮಾಡ್ಬೋದು, ಇನ್ನೂ ಕೂಡ ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ ಕೆಲವು ಐಡಿಯಾ ನನಗೆ ಗೊತ್ತಿರುವಂಥ ಸಣ್ಣ ಸಣ್ಣ ಐಡಿಯಾ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತ ನಿಮಗೆ ಇಷ್ಟ ಆಗ್ಬೋದು ಅಂತ ಎನಿಸ್ತೀನಿ. ನನ್ನದು ಸುಮಾರು ಓಲ್ಡ್ ಚಪ್ಪಲ್ ಉಂಟು. ಕೆಲವು ನನ್ನ ಜೆನ್ನಿ ಏನು ಮಾಡಿದ್ದಾರೆ ಅಂದರೆ ಮೇಲ್ಗಡೆದೆಲ್ಲ ಸ್ಟಿಕ್ ಅಂಟಿದ್ದೆಲ್ಲ ಇರುತ್ತೆ ನೋಡಿ, ಅದು ತೆಗೆದು ಒಂದು ಹಾಳು ಮಾಡಿ ಹಾಕಿದ್ದಾರೆ. ಅದನ್ನು ಇವಾಗ ನಾನು ಸರಿ ಮಾಡಬೇಕು. ಹಾಗಾಗಿ ನಾನು ಈ ಒಂದು ಕುತ್ಕೊಂಡಲ್ಲಿ ಒಂದು ಐಡಿಯಾ ಬಂತು ನನಗೆ, ಈ ರೀತಿ ಮಾಡ್ಬೋದು ಅಂತ ಹೇಳಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟಿಗೆ ಅದನ್ನು ನೋಡ್ಕೊಂಡು ಬರೋಣ, ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಫಸ್ಟಿಗೆ ನಾನು ನಿಮಗೆ ಬೇಕಾಗಿರುವ ವಸ್ತು ಹೇಳ್ತಾ ಇದ್ದೀನಿ ನೋಡಿ. ಇದು ಸ್ಟೋನ್ ತೊಗೊಂಡಿದ್ದೀನಿ ನಾನು, 10 ಗ್ರಾಮ್ಗೆ 20 ರೂಪಾಯಿ. ಆಮೇಲೆ ಇಲ್ಲಿ ನಾನು ಈ ಸೈಡ್ ಗ್ಲಾಸ್ ವರ್ಕ್ ಕೂಡ ತೊಗೊಂಡಿದ್ದೀನಿ, ಇದು ಕೂಡ 10 ಗ್ರಾಮಿಗೆ 20 ರೂಪಾಯಿ. ಆಮೇಲೆ ನಾನಿಲ್ಲಿ ಫೆವಿ ಬಾಂಡ್ ಒಂದು ತೊಗೊಂಡಿದ್ದೀನಿ. ಆಮೇಲೆ ಫ್ಯಾಬ್ರಿಕ್ ಗ್ಲೂ ತೊಗೊಂಡಿದ್ದೀನಿ. ಇದೆಲ್ಲ ಸ್ಟೇಷನಲ್ಲಿ ನಿಮಗೆ ಈಸಿಯಲ್ಲಿ ಸಿಗುತ್ತೆ. ಟೈಲರಿಂಗ್ ಶಾಪಿನವರಿಗೆ ಬೇಕಾಗಿರುತ್ತೆ ನೋಡಿ, ಬ್ಲೌಸ್ ಎಲ್ಲ ಹೊಲಿತಾರೆ, ನೂಲು ಎಲ್ಲ ಸಿಗುತ್ತೆ ನೋಡಿ, ಅಂಥ ಅಂಗಡಿಗಳಲ್ಲಿ ನಿಮಗೆ ಇಂಥ ಪಟ್ಟೆ ಇಂಥ ಸ್ಟೋನ್ಸ್ ಎಲ್ಲ ಸಿಗುತ್ತೆ. ಇವಾಗ ನಾನಿಲ್ಲಿ 3 ನನ್ನ ಓಲ್ಡ್ ಸ್ಲಿಪ್ಪರ್ಸ್ ತೊಗೊಂಡಿದ್ದೀನಿ. ಇದನ್ನು ನಾನು ಸುಮಾರು ಸಲ ಹಾಕಿದ್ದೀನಿ ನೋಡಿ. ಇದರ ಮೇಲಿದ್ದು ಡಿಸೈನ್ ಕೂಡ ಹೋಗಿದೆ ಕಂಪ್ಲೀಟಾಗಿ, ನೋಡ್ಬೋದು ನೀವು. ಇದು ಅಡಿಯಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟೇಬಲ್ ನನ್ನ ಸ್ಲಿಪ್ಪರ್ ಇದು. ನನಗಿದು ಬಿಸಾಡಲಿಕ್ಕೆ ಕೂಡ ಚೂರು ಕೂಡ ಮನಸ್ಸಿಲ್ಲ, ಇದನ್ನು ಹೊಸತಾಗಿ ಏನಾದರೂ ಮಾಡೋಣ ಅಂತ ಹೇಳಿ. ಹಾಗೂ ಇದು ನನಗೆ ನನ್ನ ಫ್ರೆಂಡ್ ಫೌಜಿಯಾ ಅಂತ ಗಿಫ್ಟ್ ಕೊಟ್ಟಿದ್ದು. ಇವಾಗ ಇದು ತುಂಬ ಓಲ್ಡ್ ಆಗಿದೆ, ಸುಮಾರು ಸಲ ನಾನು ಅದನ್ನು ಯೂಸ್ ಮಾಡಿದ್ದೀನಿ. ಇವಾಗ ಅದನ್ನೇ ನಾನು ಸ್ವಲ್ಪ ನ್ಯೂ ಆಗಿ ಹಾಕ್ತಾಯಿದ್ದೀನಿ. ಇದು ಬ್ಲ್ಯಾಕ್ ನನ್ನ ಸ್ಲಿಪ್ಪರ್ಸ್, ಹೆಚ್ಚಾಗಿ ನಾನು ಇದನ್ನು ಹಾಕ್ತೀನಿ ಯಾವಾಗಲೂ. ಇವಾಗ ನಾನು ಇದನ್ನು ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಹೇಳಿ ನೋಡಿ. ಈ ರೀತಿ ಪಟ್ಟಿ ಉಂಟು ನೋಡಿ, ಈ ಪಟ್ಟಿಯನ್ನು ನಾನು ಈ ರೀತಿ ಇಡ್ತಾಯಿದ್ದೇನೆ. ನೀವು ಇದೇ ರೀತಿ ಪಟ್ಟಿ ತೊಗೊಳ್ಬೇಕಂತಿಲ್ಲ, ಸುಮಾರು ವಿಧದಲ್ಲಿ ಬೇರೆ ಬೇರೆ ರೀತಿ ಡಿಸೈನಲ್ಲಿ ನಿಮಗೆ ಸಿಗುತ್ತೆ. ನಿಮಗೆ ಯಾವುದು ಇಷ್ಟ ಇರುತ್ತೆ ನೋಡಿ ಅದನ್ನು ನೀವು ಹಾಕ್ಬೋದು. ಓಕೆ, ನಾನಿದನ್ನು ಅಂಟಿಸ್ಲಿಕ್ಕೆ ಇಲ್ಲಿ ಫೆವಿ ಬಾಂಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಫ್ಯಾಬ್ರಿಕ್ ಗ್ಲೂ ಉಂಟು ನೋಡಿ ಇನ್ನೊಂದು, ಅದನ್ನು ನಾನು ಯೂಸ್ ಮಾಡ್ತಾಯಿಲ್ಲ. ಯಾಕೆ ಗೊತ್ತುಂಟು, ಅದು ಸ್ವಲ್ಪ ಟೈಮ್ ತಾಗುತ್ತೆ ಅಂಟಲಿಕ್ಕೆ, ಇದು ಬೇಗನೆ ಆಗುತ್ತೆ ಕೆಲಸ ಅಂತ ಹೇಳಿ ನಾನಿಲ್ಲಿ ಫೆವಿ ಬಾಂಡ್ ತೊಗೊಳ್ತಾ ಇದ್ದೀನಿ. ಹಾಗೂ ನಿಮಗೆ ನೀರಲ್ಲಿ ಒಮ್ಮೆಲೆ ತೊಳಿಲಿಕ್ಕೆ ಅಥವಾ ನೀರಲ್ಲಿ ಹಾಕಿದರೂ ಇದು ಏನಾಗೋದಿಲ್ಲ, ಇದರದ್ದು ಬೇಗನೆ ಒಳ್ಳೆ ರೀತಿಯಲ್ಲಿ ಗಟ್ಟಿಯಾಗಿ ಅಂಟಿ ಕೂತ್ಕೊಂಡಿರುತ್ತೆ. ಹಾಗಾಗಿ ನಾನು ಈ ಗ್ಲೂವನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಕಾರ್ನರಿಗೆ ಪಟ್ಟಿಯನ್ನು ನಾನು ಹಾಕ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಡಿಸೈನ್ ಬೇಕು ನೀವು ಆ ರೀತಿ ಹಾಕ್ಬೋದು. ಸಿಂಪಲಲ್ಲಿ ಬೇಕಿದ್ದರೆ ಮುಂದ್ಗಡೆ ಕೇವಲ ಸಿಂಪಲಲ್ಲಿ ಕೂಡ ನೀವು ಮಾಡ್ಬೋದು. ನಿಮಗೆ ಹೇಗೆ ಇಷ್ಟ ಉಂಟು ನೋಡಿ ಆ ರೀತಿ ಹಾಕಿ. ಆದರೆ ಗ್ಲೂ ಹಾಕುವಾಗ ಅಂದರೆ ಗಮ್ಮು ಅಂಟು ಏನು ಹೇಳ್ತೀರಿ ನೋಡಿ, ಅದು ಹಾಕುವಾಗ ಕರೆಕ್ಟಾಗಿ ಹಾಕಿ ನೋಡಿ. ಅದೇ ರೀತಿ ಇನ್ನೊಂದು ಸೈಡ್ ಕೂಡ ನಾನು ಮಾಡ್ತಾ ಇದ್ದೀನಿ. ಓಕೆ, ನಾನು 4 ಸೈಡ್ ಕೂಡ ಇದೇ ರೀತಿ ಹಾಕ್ತಾ ಇದ್ದೀನಿ ಇವಾಗ.
ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು ನೋಡಿ. ಇದು ಸಿಂಪಲ್ಲಾಗಿ ಹಾಗೂ ಇದು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಉಂಟು. ಒಂದು ಹೊಸ ಲುಕ್ ಬಂತು ನೋಡಿ. ಇಲ್ಲಿ ಕೂಡ ನೀವು ಬೇಕಿದ್ದರೆ ಹಾಕ್ಬೋದು. ನಾನಿಲ್ಲಿ ಓವರಾಗಿ ಹಾಕ್ತಾ ಇಲ್ಲ. ಇಲ್ಲಿ ಬೇಕಿದ್ದರೆ ನೀವು ಹಾಕಿದರೆ ನೀವು ಯಾವುದೇ ಫಂಕ್ಷನಿಗೆ ಇದನ್ನು ಹಾಕಿ ಹೋಗ್ಬೋದು. ಓಕೆ ನೋಡಿ, 2 ಸ್ಲಿಪ್ಪರ್ಸ್ಗೆ ಕೂಡ ನಾನು ಹಾಕಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ನನಗೆ ಅಂತೂ ತುಂಬ ಇಷ್ಟ ಆಯಿತು. ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ದೀನಿ, ತುಂಬ ಓವರಾಗಿ ಏನು ಹಾಕಲಿಲ್ಲ ಇದಕ್ಕೆ. ಓಕೆ, ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ರೀತಿ ನೀವು ಮಾಡ್ಬೋದು. ನಿಮ್ಮದೇ ಯಾವುದೇ ನಾರ್ಮಲ್ ಬ್ಲ್ಯಾಕ್ ಸ್ಲಿಪ್ಪರ್ಸ್ ಎಲ್ಲ ಇದ್ದರೆ. ಓಕೆ, ಇವಾಗ ಇನ್ನೊಂದು ನೋಡಿ. ಇದು ನಾನು ಹೇಳಿದೆ ಆಲ್ರೆಡಿ, ನಮ್ಮ ನಾಯಿ ಜೆನ್ನಿ ಇದರ ಮೇಲಿದೆಲ್ಲ ನನ್ನದು ತುಂಬ ಚೆನ್ನಾಗಿತ್ತು ಸ್ಟೋನ್ ವರ್ಕ್ ಆಗಿ, ಅದನ್ನೆಲ್ಲ ತೆಗೆದು ಹಾಕಿದೆ. ಒಂದು ಸ್ಲಿಪ್ಪರ್ಸ್ ಇದು ಮಾತ್ರ. ಹಾಗಾಗಿ ನನಗೆ ಇದು ಯೂಸ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಕುತ್ಕೊಂಡಲ್ಲಿ ಈ ಐಡಿಯಾ ಹಾಕಿ ನೋಡಿ ಈ ರೀತಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಸ್ಟೋನ್ ಹಾಗೂ ಗ್ಲಾಸ್ ವರ್ಕ್ 2 ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಗ್ಲಾಸಲ್ಲಿ ಫಸ್ಟಿಗೆ ಹಾಕ್ತಾಯಿದ್ದೀನಿ ಇದನ್ನು. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಡಿಸೈನ್ ನೀವು ಮಾಡ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ನಿಮಗೆ ಡಿಸೈನ್ ತೋರಿಸ್ತಾ ಇದ್ದೀನಿ. ನಿಮ್ಮ ಇಷ್ಟದ ಪ್ರಕಾರ ನೀವು ಯಾವುದು ಬೇಕು ನೋಡಿ ಆ ರೀತಿ. ಮುತ್ತು ಬೇಕಿದ್ರೆ ಮುತ್ತು ರೀತಿ ಕೂಡ ನೀವು ಹಾಕ್ಬೋದು. ಪರ್ಲ್ ಅಂತ ಹೇಳ್ತಾರೆ ನೋಡಿ, ಅದನ್ನು ಕೂಡ ನೀವು ಇದಕ್ಕೆ ಹಾಕ್ಬೋದು. ಅಥವಾ ಯಾವುದು ನಿಮಗೆ ಇಷ್ಟ ಆಗುತ್ತೆ ನೋಡಿ ಆ ರೀತಿ. ಇಲ್ಲಿ ನಾನು ಈ ರೀತಿ ಇದು ಹಾಕ್ತಾ ಇದ್ದೀನಿ. ಬಟ್ಟೆ ಅದಕ್ಕೆಲ್ಲ ನೀವು ನೋಡಿರ್ಬೋದು, ಈ ರೀತಿ ಕಲ್ಲಿರುತ್ತೆ ಅದರಲ್ಲಿ. ತುಂಬ ಚೆನ್ನಾಗಿ ಕಾಣುತ್ತೆ, ಇದು ಲುಕ್ಕಾಗಿ ಕಾಣುತ್ತೆ. ನೀವು ಜೀನ್ಸಿಗೆ ಕೂಡ ಈ ರೀತಿ ಹಾಕ್ಬೋದು. ಅಥವಾ ನೀವು ಸಲ್ವಾರ್ ಪೈಜಾಮ ಏನು ಹಾಕಿದರೂ ಈ ರೀತಿ ನೀವು ಹಾಕ್ಬೋದು ಇದನ್ನು. ನೋಡಿ ಈ ರೀತಿ. ಇದೇ ರೀತಿ ನಾನು ಇವಾಗ ಎಲ್ಲ ಸೈಡ್ ಕೂಡ ಸರಿಯಾಗಿ ನನಗೆ ಬೇಕಾಗಿರೋ ಡಿಸೈನ್ ಮಾಡ್ತೀನಿ. ನೀವು ಕೂಡ ನಿಮ್ಮದು ಯಾವುದಾದ್ರೂ ಓಲ್ಡ್ ಈ ರೀತಿ ಸಿಂಪಲ್ ಸ್ಟಿಕ್ಕರ್ ಅಥವಾ ಏನಾದರೂ ಹೋಗಿದ್ದು ಸ್ಲಿಪ್ಪರ್ಸ್ ಇದ್ದರೆ ಇದರ ಮೇಲೆ ಈ ರೀತಿ ಡಿಸೈನ್ ಮಾಡ್ಬೋದು. ಸ್ಟೋನ್ ವರ್ಕ್ ಬೇಡದಿದ್ದರೆ ಬೇರೆ ರೀತಿ ಬಟ್ಟೆ ಗ್ಲಾಸ್ ವರ್ಕ್ ಎಲ್ಲ ಬರುತ್ತೆ ನೋಡಿ, ಅದನ್ನು ಕೂಡ ನೀವು ಹಾಕ್ಬೋದು. ಅಥವಾ ಬ್ಲೌಸಿಗೆ ಪಟ್ಟೆ ಹಾಕ್ತಾರೆ ನೋಡಿ, ತುಂಬ ಚೆನ್ನಾಗಿ ಪಟ್ಟಿ ಹಾಕ್ತಾರೆ ಕೆಲವರು ಬ್ಲೌಸಿಗೆ. ಅಂಥ ಪಟ್ಟಿಯನ್ನು ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಬೋದು. ಓಕೆ, ಫೈನಲಿ ಕಂಪ್ಲೀಟ್ ಆಗ್ತಾ ಬಂತಿದ್ದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂತ ಹೇಳಿ. ತುಂಬ ಒಳ್ಳೆ ಲುಕ್ ಕೊಡ್ತಾ ಉಂಟು. ನಿಮಗೆ ಇಷ್ಟು ಡಿಸೈನ್ ಬೇಡದಿದ್ದರೆ ನೀವು ಸಿಂಪಲ್ಲಾಗಿ ಕೂಡ ಮಾಡ್ಬೋದು. ನಾನು ಸ್ವಲ್ಪ ಗ್ರ್ಯಾಂಡಾಗಿ ಇದಕ್ಕೆ ಡಿಸೈನ್ ಮಾಡಿದ್ದೀನಿ. ನೀವು ಸಿಂಪಲಲ್ಲಿ ಬೇಕಿದ್ದರೆ ನಿಮಗೆ ಇಡ್ಬೋದು. ನೋಡಿ, 2 ಕೂಡ ನಾನು ಒಟ್ಟಿಗೆ ಇಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ. ಇದು ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಗ್ಲಾಸ್ ವರ್ಕ್ ಹಾಗೂ ನಾನು ಸ್ಟೋನನ್ನು ಇದಕ್ಕೆ ಹಾಕಿದ್ದೀನಿ. ಸೈಡ್ ಕೂಡ ನೋಡಿ ತುಂಬ ಕ್ಲಿಯರಾಗಿ ಚೆನ್ನಾಗಿ ನಾನು ಈ ರೀತಿ ಡಿಸೈನ್ ಮಾಡಿದ್ದೀನಿ ನೋಡಿ. 2 ಸೈಡ್ ಕೂಡ ನಿಮಗೆ ಯಾವ ರೀತಿ ಬೇಕು, ಫುಲ್ ಬೇಕಿದ್ರೆ ಫುಲ್ ಕೂಡ ನೀವು ಇದಕ್ಕೆ ಹಾಕಿ ಚೆನ್ನಾಗಿ ನೀವು ಡಿಸೈನ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ಇದು ನೋಡಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ನೋಡಿ. ಈ ರೀತಿ ತುಂಬ ಓಲ್ಡ್ ಆಗಿದೆ. ನನಗೆ ತುಂಬ ಇಷ್ಟ ಇದು ಸ್ಲಿಪ್ಪರ್ಸ್. ಹಾಗಾಗಿ ನಾನು ಇದನ್ನು ಇದನ್ನು ಸುಮಾರು ಸಲ ಯೂಸ್ ಮಾಡಿದ್ದೀನಿ.
ಇವಾಗ ಇದಕ್ಕೆ ಸ್ವಲ್ಪ ನಾನು ಹೊಸ ಲುಕ್ ಕೊಡೋಣ ಅಂತ ಹೇಳಿ. ಇದನ್ನು ಬಿಸಾಡಲಿಕ್ಕೆ ನನಗೆ ಮನಸ್ಸಿಲ್ಲ, ಅಥವಾ ಓಲ್ಡ್ ಆಯ್ತು ಅಂತ ಹೇಳಿ ಹಾಗೆಯೇ ಇಟ್ಟಿಟ್ಟು ಹಾಳು ಮಾಡಲಿಕ್ಕೂ ಮನಸ್ಸಿಲ್ಲ. ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಹೊಸ ಲುಕ್ ಕೊಟ್ಟು ಇನ್ನೂ ಸ್ವಲ್ಪ ಟೈಮ್ ನಾನು ಹಾಕಿ ಇದನ್ನು ತೆಗಿಬೋದು. ಓಕೆ, ನಾನಿಲ್ಲಿ ಇದನ್ನು ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಮಧ್ಯೆ ಮಧ್ಯೆ ಒಂದೊಂದು ಸ್ಟೋನ್ ನಾನು ಇಡ್ತಾಯಿದ್ದೀನಿ ನೋಡಿ. ಈ ರೀತಿ ಹೂ ಉಂಟು ನೋಡಿ, ಆ ಮಧ್ಯ ನಾನು ಈ ರೀತಿ ಸ್ಟೋನ್ಸ್ ಇಡ್ತಾಯಿದ್ದೀನಿ, ತುಂಬ ದೂರವಾಗಿ. ನೋಡಿ, ಇಷ್ಟೇ ಬೇಕಿದ್ರೆ ಇಷ್ಟೇ ನೀವು ಇಡ್ಬೋದು. ತುಂಬ ಚೆನ್ನಾಗಿ ಕಾಣ್ತಾ ಉಂಟಿದು, ಸ್ವಲ್ಪ ಹೊಸ ಲುಕ್ ಕೊಡ್ತಾ ಉಂಟು. ಅಥವಾ ಇನ್ನೂ ಸ್ವಲ್ಪ ಇದು ಬೇಕಿದ್ರೆ ನೋಡಿ, ನಾನು ಆವಾಗ ತೋರಿಸಿದೆ ನೋಡಿ ಪಟ್ಟಿಯನ್ನು, ಅದನ್ನು ಕರೆಕ್ಟಾಗಿ ನಾನು 2 ಭಾಗ ಮಾಡಿದ್ದೀನಿ. ಆವಾಗ ನಾನು ಡಬಲ್ ಹಾಕಿದೆ, ಇವಾಗ ಸಿಂಗಲ್ ಲೇಯರಲ್ಲಿ ನಾನು ಹಾಕ್ತಾಯಿದ್ದೆ ನೋಡಿ. ಈ ರೀತಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ. ಇವಾಗ ತುಂಬ ಚೆನ್ನಾಗಿ ಕಾಣ್ತಾ ಉಂಟಲ್ವಾ? ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ನಾನು. ಯಾವುದೇ ಚೂಡಿದಾರ ಸಾರಿಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಪಾರ್ಟಿ ವೇರ್ ಆಗಿ, ಸಿಂಪಲ್ ವೇರ್ ಆಗಿ ಯಾವುದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು. ಓಕೆ, ನೋಡಿದ್ರಲ್ಲ 3 ಚಪ್ಪಲ್ ನಾನು ನಂದು ಹೇಗಿತ್ತು ಹಾಗೂ ಹೇಗೆ ಮಾಡಿದೆ ಅಂತ ನೋಡಿರ್ಬೋದು. ಇದು ಹಾಕಿ ಸೇಮ್ ಹಾಕಿ ಸುಮಾರು ಟೈಮ್ ಆಗಿತ್ತು, ಹಾಗಾಗಿ ನಾನು ಈ ರೀತಿ ಡಿಸೈನ್ ಮಾಡಿದೆ. ಇದು ಕೂಡ ನೋಡಿರ್ಬೋದು ನೀವು. ಇವಾಗ ಪಾರ್ಟಿ ವೇರಿಗೆ ಯಾವುದಕ್ಕೂ ಕೂಡ ನಾವು ಇದನ್ನು ಹಾಕ್ಬೋದು. ನಾರ್ಮಲ್ ಆದ ಚಪ್ಪಲನ್ನು ಈ ರೀತಿ ಪಾರ್ಟಿ ವೇರ್ ರೀತಿ ಕೂಡ ನಾವು ಮಾಡ್ಬೋದು. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ, 3ರಲ್ಲಿ. ಓಕೆ, ಇವತ್ತಿನ ಐಡಿಯಾ ನಂದು ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಯ್ತು ಅಂತಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಸುಮ್ಮನೆ ನೋಡ್ತಾ ಇದ್ದಾರೆ ನೋಡಿ ನನ್ನ ಚಾನಲ್, ಅವರಲ್ಲಿ ಸಬ್ಸ್ಕ್ರೈಬ್ ಬಟನ್ ಉಂಟು, ಅದನ್ನು ಪ್ಲೀಸ್ ಕ್ಲಿಕ್ ಮಾಡಿ. ಅದರ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಉಂಟು, ಅದನ್ನು ಕ್ಲಿಕ್ ಮಾಡಿ. ಆವಾಗ ನಾನು ಆನ್ಲೈನ್ ಬಂದ ತಕ್ಷಣ ನನ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್, ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಯ್ತಂತಾದರೆ ಅಲ್ಲಿ ಲೈಕ್ ಉಂಟು, ಅದನ್ನು ಲೈಕ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನನ್ನ ವಿಡಿಯೋ ಎಲ್ಲ ಕಡೆ ಹೆಚ್ಚಾಗಿ ಹೋಗುತ್ತೆ. ಒಂದು ಲೈಕ್ ಎಷ್ಟು ಜಾಸ್ತಿ ಇರುತ್ತೆ ನೋಡಿ, ಅಷ್ಟು ಜನ ನೋಡ್ತಾರೆ. ಹಾಗಾಗಿ ಪ್ಲೀಸ್ ಅಲ್ಲಿ ಲೈಕ್ ಉಂಟು, ವಾಪಸ್ ಹೋಗೋದಕ್ಕಿಂತ ಮೊದಲು ಲೈಕ್ ಬಟನ್ ಒತ್ತಿ. ಓಕೆ, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.